ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಸಮಾಜದಲ್ಲಿ ನೇರವಾಗಿ ನಮಗೆ ಬೇರೆ ರಾಜ್ಯ ಬೇಕು, ನಮಗೆ ಸರಿಯಾದಂತಹ ಹಕ್ಕಿರೋದಿಲ್ಲ, ಓಟು ಬೇರೆ ಕಡೆ ಬೇಕು, ನಮ್ದು ಬೇರೆನೇ ಕೊಡಿ ಅಂತ ಕೇಳುವಷ್ಟು ಧೈರ್ಯವಾದಂತಹ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟ ಸಮಾಜದ ಸುಧಾರಣೆಗಿದೆ, ಸಮಾನತೆಗಾಗಿದೆ, ಪೊಲಿಟಿಕ್ಸ್ ಸಿದ್ಧತೆ ಇವರು ಆದರೆ ಸರಿ ಹೋಗ್ತದೆ ಅಂತ ಸರೋಜಿನಿ ನಾಯ್ಡು ಪ್ರೊಫೆಸರ್ ಎನ್ ಜಿ ರಂಗ ಅವರು ಮಹಾತ್ಮ ಗಾಂಧೀಜಿಗೆ ಹೇಳ್ತಾರೆ. ಪಂಡಿತ್ ಜವಾಹರ್ ಇದು ಪುಸ್ತಕ ಕೆಲವು ಪುಸ್ತಕಗಳು ಸಂಬಂಧಪಟ್ಟಿದೆ, ನಾನು ಓದಿ ಮಾತಾಡ್ತಾ ಇದ್ದೀನಿ. ಯಾವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೇಳ್ತಾರೆ, ಆಗ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಅಂಬೇಡ್ಕರ್ ಅವರು ಈ ಕೆಲಸವನ್ನು ವಹಿಸೋಣ, ಅವರಿಗೆ ನಿಜವಾಗ್ಲೂ ಕೂಡ ಈ ಸಂವಿಧಾನ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಬೇಕನ್ನೋದು ನಮ್ಮ ಸಿದ್ಧಾಂತ ಏನಿದೆ. ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಏನಿತ್ತು 1923ರಲ್ಲಿ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಆಲ್ ಇಂಡಿಯಾ ಅಧಿವೇಶನ ನಡೆಸ್ತಾರೆ ಲಾಹೋರ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮಹಾತ್ಮ ಗಾಂಧಿ. ಭಾರತವನ್ನ ಸ್ವಾತಂತ್ರ್ಯ ತೆಗೆದುಕೊಳ್ಳೋದಕ್ಕೆ ಹೋರಾಟ ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ ರಾಜ್ಯ ಭೋಗಗಳನ್ನು ಮಾಡಲಿಕ್ಕಲ್ಲ, ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿ ಅಂದು 35 ಕೋಟಿ ಜನರು, ಈ ಜನರ ಕಣ್ಣೀರು ಒರೆಸಬೇಕು, ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಸಮಾಜವನ್ನು ಕಾಣೋದಕ್ಕೆ ಈ ಹೋರಾಟ ಈ ಬ್ರಿಟಿಷನ್ನು ಹೊರಕಳಿಸಬೇಕು, ಆ ಧ್ಯೇಯದಿಂದ ಈ ರಾಷ್ಟ್ರವನ್ನು ನಡೆಸಬೇಕು ಅನ್ನೋ ಮಾತನ್ನು ಮಹಾತ್ಮ ಗಾಂಧೀಜಿ ಹೇಳಿದನ್ನ ಎಸಿಸಿ ಅಧಿವೇಶನ ಲಾಹೋರ್ 1923 ಉಲ್ಲೇಖ ಮಾಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ಪಂಡಿತ್ ಜವಾಹರ್ಲಾಲ್ ಅಪಾರವಾದಂತಹ ಗೌರವವನ್ನು ಕೊಡ್ತಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿದ್ರು. ಆದ್ದರಿಂದ ಸಮಾಜದ ಸುಧಾರಣೆ ತೊಡಲಿಕ್ಕೆ ಸಿಕ್ಕಿರುವಂತಹ ಜನರ ಮೇಲೆ ಕೆತ್ಕೊಳ್ಬೇಕಾದ್ರೆ ಮುಂದೆ ನಡೆಯೋರೇ ಹಿಂದೆ ಇರೋರನ್ನು ಕರ್ಕೊಂಡು ಹೋಗ್ಬೇಕು ಬಿಟ್ರೆ ಹಿಂದೆ ಇರೋರು ಮುಂದೆ ಹೋಗೋದು ಕರ್ಕೊಂಡು ಹೋಗೋದು ಆಗಲ್ಲ. ಅದಾಗಲೇಬೇಕು. ಅದು ಯಾವತ್ತು ಪೂರ್ತಿ ಆಗ್ತದೆ ಅವತ್ತು ರಾಮರಾಜ್ಯ ಆಗ್ತದೆ, ಮಹಾತ್ಮ ಗಾಂಧಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅನ್ನೋ ಮಾತನ್ನು ಹೇಳಿ ಇವತ್ತು ಕೆಂಪೇಗೌಡರ ಏನೊಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಕಾರ್ಪೊರೇಟ್ ಜೊತೆ ಏನೇನು ಕೆಲಸ ಮಾಡಿದ್ದಾರೆ. ಮಾಗಡಿ ಕೆಂಪೇಗೌಡರು 500 ವರ್ಷಗಳ ಹಿಂದೆ ಈ ಭೂಮಿಯನ್ನು ಕಟ್ಟಿ ಹಾಕಿ ಒಂದು ಹೆಸರನ್ನ ಕೀರ್ತಿಯನ್ನ ಮಾಡಿ ಈ ರಾಜ್ಯವನ್ನು ಕಟ್ಟಿದ್ದಾರೆ.